ಕರ್ನಾಟಕ ಸರ್ಕಾರಕ್ಕೆ ಇಂಧನ ಸಚಿವರಿಗೆ ಕೆಇಆರ್ಸಿ ಆಯೋಗಕ್ಕೆ ವಿದ್ಯುತ್ ಸಂಪರ್ಕ ನೀಡದೇ ಇರುವ ಸರ್ಕಾರಕ್ಕೆ ವಿದ್ಯುತ್ ಸಂಪರ್ಕ ನೀಡದೇ ಇರುವ ಸರ್ಕಾರಕ್ಕೆ ಎಲ್ಲಿಯವರೆಗೆ ಹೋರಾಟ ಏತಕ್ಕಾಗಿಯೇ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎತ್ತಕ್ಕಾಗಿಯೇ ಹೋರಾಟ ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಇಂಧನ ಸಚಿವರಿಗೆ ಕೂಡ ಬಂದಿರ್ತಾರೆ. ಎದಕ್ಕಂತಂದ್ರೆ ರಾಜ್ಯದಲ್ಲಿ ಕರೆಂಟ್ ಕೊಡ್ತಾ ಇಲ್ಲ. ಮನೆ ಕಟ್ಟಿದ ಮನೆಗೆ ಆಗಲಿ, ಟೆಂಪರರಿ ತಗೊಳ್ಳೋದಾಗಲಿ, ಇವೆಲ್ಲ ಮಾನ್ಯ ಇಂಧನ ಸಚಿವರು ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಮಾನ್ಯ ನಾವು ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಒಂದು ಮನೆ ಕೊಡಕ್ಕೆ ಬಂದಿದ್ದೇವೆ. ವಿಷಯ ಇಷ್ಟೇ, ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ನೀಡುವಲ್ಲಿ ಕರ್ನಾಟಕ ಸರ್ಕಾರ ವಿಫಲವಾಗಿದ್ದು, ಒಂದು ವೇಳೆ ಇದೇ ರೀತಿ ಮುಂದುವರೆದರೆ ಸಾರ್ವಜನಿಕರು ಸೇರಿ ಜೈಲು ಬರುವ ಚಳವಳಿ ಕಾರ್ಯಕ್ರಮವನ್ನು ಹಾಗೆ ಹಮ್ಮಿಕೊಳ್ಳಲಾಗುವುದಂತೂ ನಾವು ಸರ್ಕಾರಕ್ಕೆ ನಾವು ಹೆಸರು ಕೊಡಕತ್ತೀವಿ. ಉಲ್ಲೇಖ ಏನಪ್ಪ ಅಂತಂದರೆ, ಈ ಹಿಂದೆ ನಾವು 16/6/2025 ಜಲನಗರದ ಬುದ್ಧ ವಿಹಾರದಿಂದ ಹೆಸ್ಕಾಂ ವಿಭಾಗೀಯ ಕಚೇರಿಯವರೆಗೆ ಪಾದಯಾತ್ರೆ ಮುಖಾಂತರ ಬಂದು ಮಾನ್ಯ ಇಂಧನ ಸಚಿವರ ಪ್ರತಿಕೃತಿ ದಹಿಸಿ ಮನವಿ ಸಲ್ಲಿಸಿದ್ದೀವಿ. ಆ ಮನವಿ ಸಲ್ಲಿಸಿದ್ರು ಸದಕ್ಕೆ ಇನ್ನೂವರೆಗೆ ಅವ್ರು ಏನೂ ಆ್ಯಕ್ಷನ್ ಇಲ್ಲ, ಒಂದು ಉತ್ತರನೂ ಇಲ್ಲ. ಆಮೇಲೆ ಮೇಲ್ಕಾಣಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ರೈತ ಭಾರತ ಪಕ್ಷ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಹೊಸ ಮನೆ ಕಟ್ಟಲು, ಹೊಸ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ಸುಪ್ರೀಂ ಕೋರ್ಟ್ 2024 ಡಿಸೆಂಬರ್ದಲ್ಲಿ ಆದೇಶ ಆಗಿತ್ತು ಸರ್. ಅದು ಎದಕ್ಕಾಗೈತಪ್ಪ ಅಂತಂದರೆ, ಉತ್ತರ ಪ್ರದೇಶದಾಗ ಒಂದು MS ಬಿಲ್ಡಿಂಗ್ ಡೆಮಾಲಿಷ್ ಮಾಡ್ಯಾರ. ಆ ಒಂದು ರೆಫರೆನ್ಸ್ ಇಟ್ಟುಕೊಂಡು ರಾಜ್ಯ ಸರ್ಕಾರದವರು ಏಪ್ರಿಲ್ 30, 2025 ಕೆಇಆರ್ಸಿ ಆಯೋಗ, ಇಂಧನ ಇಲಾಖೆ ಹಾಗೂ ನಗರಾಭಿವೃದ್ಧಿ ಇಲಾಖೆ ಸೇರಿ ಜಂಟಿಯಾಗಿ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ನೀಡಬಾರ್ದಂತ ಇದು ಕೊಡಬೇಕು. ವಿದ್ಯುತ್ ಸಂಪರ್ಕ ಕೊಡಬೇಕಪ್ಪ ಅಂತಂದರೆ OCCC ಕೊಡಬೇಕು ಅಂತ ಹೇಳ್ತಾರೆ. ಇದು ನೆಪ ಹೇಳಿಕೊಂಡು ತೊಂದರೆ ಉಂಟು ಮಾಡುತ್ತಿದ್ದೀರಿ ಅಂತ ನಾವು ಹೇಳ್ತೇವೆ. ಅದಕ್ಕೆ ಕೂಡಲೇ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ಕೊಡುವ ವ್ಯವಸ್ಥೆ ಮಾಡಬೇಕಂತ ನಾವು ಇದು ಮಾಡ್ತೇವೆ. ಸರ್ಕಾರಕ್ಕೆ ರೈತರ ಟ್ರಾನ್ಸ್ಫಾರ್ಮರ್ ಫೀಯನ್ನು ಅಂದರೆ ರೈತರ ಹೊಲದಾಗ TCಗಳು ಕೊಡಿಸಿರ್ತಾರೆ ಸರ್. ಆ TC ಕೊಡಿಸಿದ್ದಕ್ಕೆ ಮೊದಲ 3,600 ರೂಪಾಯಿ ಇತ್ತು. ಈ ಒಮ್ಮೆ ಏಕಾಏಕಿ ಏನು ಮಾಡಿದಾರಪ್ಪ ಅಂದರೆ 10,600 ರೂಪಾಯಿ ಚಿಲ್ಲರ್ ಮಾಡಿದ್ದಾರೆ. ಅಂದರೆ ಇದು 3 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಯಾರಿಗೆ ಹೇಳೋದಿಲ್ಲ, ಕೇಳೋದಿಲ್ಲ. ತಾವು ಏನು ಮಾಡ್ತಾರೆ ತಮ್ಮದೇ ಕೆಲಸ ಆಗೈತೆ. ಅದಕ್ಕೆ ಮೊದಲು ಹೆಂಗಿತ್ತು ಹಂಗೆ ಮಾಡಬೇಕು. ಮಾಡಿ ಇಲ್ಲಪ್ಪ ಅಂದ್ರೆ ಈಗ ನಾವು ಎಸ್ಟಿಮೇಟ್ ಕಾಸ್ಟಿಗೆ 10% ಕಟ್ತಿದ್ದೇವೆ ಸರ್ ಮೊದಲ ಡಿಪಾರ್ಟ್ಮೆಂಟಿಗೆ. ಈಗ ಗೌರ್ಮೆಂಟ್ ಒಂದು ಏನೈತಿ ಅದನ್ನು ಮನ್ನಾ ಮಾಡಿಬಿಟ್ಟು ಏನು ಫೀಸ್ ಕಟ್ಕೊಳ್ಳಾರ್ದ ಕನೆಕ್ಷನ್ ಕೊಡಕತ್ತಾರೆ. ಅದೇ ಥರ ಇವರು ಮಾಡ್ಬೇಕಂತ ನಾನು ಒಂದು ಆಗ್ರಹ ಮಾಡ್ತೀನಿ. ಇಲ್ಲ ರಾಜ್ಯದ ತುಂಬ ಸ್ಮಾರ್ಟ್ ಮೀಟರ್ ಕೊಡಿಸ್ಬೇಕಂತ ಒಂದು ವಿಚಾರ ಮಾಡಕತ್ತಾರೆ KE ವ್ಯವಸ್ಥೆ. ಆಮ್ಯಾಗ ಸ್ಮಾರ್ಟ್ ಮೀಟರ್ ಕಿಮ್ಮತ್ತು ಎಷ್ಟಾಯ್ತಪ್ಪ ಅಂದರೆ, ಸಿಂಗಲ್ ಪೇಸ್ ಮೀಟರ್ 5,000 ಚಿಲ್ಲರ್ ಬರ್ತದೆ. ಆ 5,000 ಚಿಲ್ಲರ್ ಗ್ರಾಹಕರಿಗೆ ಹೊರೆ ಆಗ್ತದೆ. ಯಾಕಂದ್ರೆ ಡಿಪಾಸಿಟ್ ಕಟ್ಟಿ ತೊಗೊಳ್ಳುವಂಥ ಪರಿಸ್ಥಿತಿನ ಗ್ರಾಹಕರಿಗಿಲ್ಲ. ಅಂತಂದ್ರೆ ಬರೀ ಮೀಟರ್ ಕಾಸ್ಟ್ನ 5,000 ರೂಪಾಯಿ ತೊಗೊಳಕತ್ತಾರ. ಆಮೇಲೆ ಏಕಾಏಕಿ ಒಮ್ಮೆ ಜಾರಿ ಮಾಡ್ತಾರ. ಆ ಜಾರಿ ಮಾಡಬಾರ್ದು, ಜನವರಿಯಿಂದ ಜಾರಿ ಮಾಡ್ಬೇಕಂತ ಸರ್ಕಾರಕ್ಕೆ ಆಗ್ರಹ ಮಾಡಕತ್ತೀನಿ. ಇಷ್ಟು ಹೇಳಿ ನಾವು ಇದ್ರ ಮುಖಾಂತರ ಮಾನ್ಯ ಇಂಧನ ಸಚಿವರಾಯಿತು, ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಮಾನ್ಯ ಅಧ್ಯಕ್ಷರು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ, ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಇಂಧನ ಇಲಾಖೆ, ಎಲ್ಲ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು, ಹುಬ್ಬಳ್ಳಿ ಕಂಪ್ನಿಗಳು ಎಲ್ಲ ಅಂದರೆ ಚೆಸ್ಕಾಂ ಕಂಪ್ನಿಗಳು ಬರ್ತವೆ, ಅವರು ಸಾಹೇಬ್ರ ಮುಖಾಂತರ ಒಂದು ಮನವಿ ಕೊಡ್ಬೇಕಂತ ನಾವು ಮನವಿ ಕೊಡಾಕತ್ತೀವಿ. ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದ ಉದ್ದೇಶ ಇಷ್ಟೇ, ರಾಜ್ಯದಲ್ಲಿ ವಿದ್ಯುತ್ ಸಂಪರ್ಕದ ಸಲುವಾಗಿ ಹೆಂಗ ಮಾಡಕತ್ತಾರಪ್ಪ ಅಂದ್ರೆ ಸರ್ಕಾರದವರು ಸಾರ್ವಜನಿಕರಿಗೆ ನಿದ್ದೆ ಮಾಡಿಸಿಕೊಡ್ತಾ ಇಲ್ಲ. ಅವರು ಕಟ್ಟಿದ ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡ್ತಾ ಇಲ್ಲ. ಆಮ್ಯಾಗ ಬಿಲ್ಡಿಂಗ್ ಕಟ್ಬೇಕಂದ್ರೆ ಟೆಂಪರರಿ ಕೊಡ್ತಾ ಇಲ್ಲ. ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ಮನವಿ ಕೊಡಕ್ ಬಂದಿದ್ದೇವೆ ಇಂಧನ ಸಚಿವರಿಗೆ ರಾಜ್ಯದ ಮುಖ್ಯಮಂತ್ರಿಗಳು, ಆಮ್ಯಾಗ ಉಪಮುಖ್ಯಮಂತ್ರಿಗಳು, KERC ಆಯೋಗದ ಅಧ್ಯಕ್ಷರಿಗೆ, ಆಮ್ಯಾಗ ಇಂಧನ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ, ಮಾನ್ಯ ಹೆಸ್ಕಾಂ ಎಲ್ಲಾ ವ್ಯವಸ್ಥಾಪಕ ನಿರ್ದೇಶಕ ಮಂಡಳಿಗೆ ಒಂದು ಮನವಿ ಕೊಟ್ಟಿವಿ. ಎದಕ್ಕಪ್ಪ ಅಂತಂದ್ರೆ, ಇನ್ನು ಮುಂಬರುವಂತ ಈಗ ಆಲ್ರೆಡಿ ನಮಗೆ ಬಹಳ ದಿವಸ ಆಯ್ತು, ಸುಮಾರು 6 ತಿಂಗಳ ಗಟ್ಟಲೆ ವಿದ್ಯುತ್ ಸಂಪರ್ಕ ಕೊಡ್ಲಾರ್ದ ಎಲ್ಲಾ ರಾಜ್ಯದ ಜನರಿಗೆ ಎಷ್ಟೊಂದು ಮೋಸ ಮಾಡಕತ್ತ ಸರ್ಕಾರ ಅಂತಂದ್ರೆ, ಅವ್ರು ಕೊಡುವಂತ ಫ್ರೀ 100 ರೂಪಾಯಿ ಕೊಡ್ತಾರ, ನಮ್ ಕಡೆ 500 ರೂಪಾಯಿ ಕಿತ್ಕೊಳ್ಳುವಂತ ಪ್ಲಾನ್ಗಳು ಮಾಡಕತ್ತಾರ. ಏನಪ್ಪಾ ಅಂತಂದ್ರೆ, ಒಂದು ಸ್ಮಾರ್ಟ್ ಮೀಟರ್ ಆಗಲಿ, ಆಮ್ಯಾಗ ವಿದ್ಯುತ್ ಪರಿವರ್ತಕರವರೆಗೆ ಇನ್ಸ್ಪೆಕ್ಷನ್ ಫೀಸ್ ಜಾಸ್ತಿ ಮಾಡೋದಾಗಲಿ, ಈ ಒಂದು ವಿಚಾರ ಇಟ್ಕೊಂಡು ಮಾಡಕತ್ತಾರೆ. ಅದಕ್ಕೆ ನಾ ಸರ್ಕಾರಕ್ಕೆ ಆಗ್ರಹ ಪಡಿಸೋದು ಇಷ್ಟೇ,
ರಾಜ್ಯದ ಜನರು ನೆಮ್ಮದಿಯಿಂದ ನಿದ್ರೆ ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲರಿಗೆ ಕರೆಂಟ್ ಫ್ರೀ ಕೊಡ್ಬೇಕು. ಕರೆಂಟ್ ಕೊಟ್ರಂದ್ರ ಒಂದು ಅನುಕೂಲ ಆಗ್ತೈತಿ. ಅವ್ರೆಲ್ಲ ನಿಮ್ಗೆ ಕಟ್ಟಾಕ್ ರೆಡಿ ಅದಾರ, ಫೀಸ್ ಕಟ್ಟಾಕ್ ರೆಡಿ ಅದಾರ, ಬಿಲ್ ಕಟ್ಟಾಕ್ ರೆಡಿ ಅದಾರ. ಆದ್ರೂ ಇವ್ರು ಕರೆಕ್ಟ್ ಕೊಡುದಿಲ್ಲ ಅಂತಂದ್ರೆ ಎಷ್ಟರ ಮಟ್ಟಿಗೆ ಒಂದ ಜನರಿಗೆ ದ್ರೋಹ ಮಾಡಕತ್ತಾರ ಅಂತ ನಾ ಇದು ಹೇಳ್ತೀನಿ. ಹೇಳ್ಬೇಕಂದ್ರೆ ಯಾವ ಕಾರಣಕ್ಕೆ ಆಗ್ತಾ ಇದೆ? ಇದು ಕರೆಂಟ್ ಏನಿಲ್ರಿ, ಸುಪ್ರೀಂ ಕೋರ್ಟ್ ಒಂದು ಆದೇಶ ಆಗಿತ್ತು ಸರ್. ಯಾವುದು ಡಿಸೆಂಬರ್ 2024ರಲ್ಲಿ ಎಲ್ಲಿದು UP ಗವರ್ಮೆಂಟ್ ನಲ್ಲಿ ಆಗಿದೆ. ಆ UP ಗವರ್ಮೆಂಟ್ ದವರೇ ಇದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಈ ನಮ್ಮ ಕರ್ನಾಟಕ ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಅದು ಹೆಂಗಿದೆಪ್ಪ ಅಂತಂದ್ರೆ ಒಂದು MS ಬಿಲ್ಡಿಂಗ್ ಡೆಮಾಲಿಷ್ ಮಾಡಿದಾರೆ. ಇಲ್ಲಿ ಅವ್ರು MS ಬಿಲ್ಡಿಂಗ್ ಬೇಕಾದ್ರೆ ಅರ್ಜಿ ಕೇಳಲ್ಲ, OCCC ಕೇಳಲ್ಲ ಅವ್ರು MS ಬಿಲ್ಡಿಂಗ್ ಗೆ. ಸಾರ್ವಜನಿಕರ ಮನೆಗಳಿಗೆ ಇವರು OCCC ಕೇಳ್ತಾರಂದ್ರೆ ಇದು ಯಾವ ನ್ಯಾಯ ಅಂತ ಹೇಳ್ತೀನಿ. ಒಂದು ನಗರಾಭಿವೃದ್ಧಿ ಇಲಾಖೆ ಒಂದು ಇದರಲ್ಲಿ ಕುತಂತ್ರ ಇದೆ. ನಿಮ್ಗೆ ಹೇಳ್ಬೇಕಂದ್ರೆ ನಗರಾಭಿವೃದ್ಧಿ ಇಲಾಖೆ ಯಾವ ತರ ಕುತಂತ್ರ ಇದೆ ಅಂದ್ರೆ ತಮ್ಮ ಕೈಲಿ ಟ್ಯಾಕ್ಸ್ ಕಟ್ಕೋಬೇಕಾಗಲ್ದ ಅವ್ರಿಗೆ. ಆ ಯಾವ್ದಾರ ಇಲಾಖೆ ಮ್ಯಾಗ ಹೊರೆ ಹಾಕಾಕತ್ತಾರ, ಇಂಧನ ಇಲಾಖೆ ಮ್ಯಾಗ. ಈ ನಗರಾಭಿವೃದ್ಧಿ ಇಲಾಖೆ ಲಾಸ್ ತಗೊಂಡು ಇಂಧನ ಇಲಾಖೆ ಸದಕ್ಕೆ ಲಾಸಿಗೆ ಬರಾಕತ್ತೈತಿ. ನಿಮ್ಗೆ ಹೇಳ್ಬೇಕಂದ್ರೆ ಇದರಿಂದ ಏನಾಯ್ತು, ಇಷ್ಟು ದಿವಸ ವಿದ್ಯುತ್ ಕಳ್ಳತನ ಕಡಿಮೆ ಆಗಿತ್ತು, ಈಗ ಮತ್ತೆ ಜಾಸ್ತಿ ಮಾಡ್ಬೇಕಾಗತ್ತೆ. ನಾವೇ ಜನರಿಗೆ ನಾವು ಇದು ಕೊಡ್ಬೇಕಾಗತ್ತೆ, ಪ್ರಚೋದನೆ ಕೊಡ್ಬೇಕಾಗತ್ತೆ. ಅವ್ರು ಕೊಡೋಲ್ಲ ಅಂದ್ರೆ ನೀವು ಡೈರೆಕ್ಟ್ ಹೊಡ್ಕೊಡ್ರಪ್ಪ ಅಂತ ನಾವೇ ಹೇಳ್ಬೇಕಾಗತ್ತೆ. ಈ ದಿವಸ ನಾವು ಹೇಳ್ತಿದ್ದಿಲ್ಲ. ಈ ವಿದ್ಯುತ್ ನಿಯಂತ್ರಣ ಕಾಯ್ದೆ ಸಂಬಂಧ ನಾವು ಒಂದ್ ಸ್ವಲ್ಪ ಎಲ್ಲ ಹೇಳ್ತಿದ್ದೇವೆ ಜನರಿಗೆ, ನಾವು ಅವೇರ್ನೆಸ್ ಮಾಡಿದ್ದೇವೆ. ಇನ್ಮ್ಯಾಕ್ ಶುರು ಮಾಡ್ಬೇಡ್ರಪ್ಪ, ಮೀಟರ್ ತಗೊಳ್ರಿ, ಇದು ತಗೊಳ್ರಿ ಅಂತೆಲ್ಲ ಹೇಳ್ತಿದ್ದೇವೆ. ಮತ್ ಸರ್ಕಾರ ಕುತ್ಕೊಂಡೆ ಇವ್ರು ಕರೆಂಟ್ ಕೊಡೋದಿಲ್ಲ ಅಂತಂದ್ರೆ ಮತ್ ನಾವೇನ್ ಮಾಡ್ಬೇಕಾಗತ್ತೆ? ಅವ್ರ ಜನರು ಮತ್ತೆ ಮಾಡೇ ಮಾಡ್ತಾರ ಕಳ್ತನ. ಇದರಿಂದ ಕಳ್ಳತನ ಜಾಸ್ತಿ ಆಗತ್ತೆ, ಇಲಾಖೆಗೆ ನಷ್ಟನೂ ಬಹಳ ಆಗತ್ತೆ ಅಂತ ನಾ ಹೇಳ್ತೀನಿ. ಇವತ್ತೇನ್ ಮಾಡ್ತಾ ಇದ್ದೀವಿ? ಇವತ್ತು ನಾವು DC ಅವ್ರ ಮುಖಾಂತರ ಇಂಧನ ಸಚಿವರಿಗೆ ಮನವಿ ಕೊಟ್ಟೇವಿ. ಇಂಧನ ಸಚಿವರು, ಆಮ್ಯಾಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಆಮ್ಯಾಗ ಉಪಮುಖ್ಯಮಂತ್ರಿಗಳು, ಆಮ್ಯಾಗ KRC ಆಯೋಗ ಬರ್ತದೆ ನಮಗೆ. ಆ KRC ಆಯೋಗ ಏನ್ ಹೇಳ್ತದೆ ಇಂಧನ ಇಲಾಖೆ ಕೇಳ್ಬೇಕು. ಆ ಟೈಪ್ ರೂಲ್ಸ್ ಇದೆ. ಅವರು ಮನೆ ಮಾಡ್ಕೊಂಡ್ಬಿಟ್ಟಾರೆ KRC ಆಯೋಗದವರು. ಈ ಒಂದು ಉದ್ದೇಶದಿಂದ ಇದೊಂದು ಎಚ್ಕೊಳ್ಬೇಕು. ಎಚ್ಕೊಳ್ಳದೆ ಇದ್ರೆ ನಾವು ಮುಂದಿನ ದೀಪಾವಳಿ ನಂತರ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ. ಡೇಟ್ ಫಿಕ್ಸ್ ಮಾಡಿ ನಾವು ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ದಿಂದ ನಮ್ಮ ಹೆಸ್ಕಾಂ ಕಂಪನಿ ಬರುತ್ತೆ, ನಿಗಮ ಕಚೇರಿ, ಅಲ್ಲಿ ಮಟ್ಟ ನಾವು ರ್ಯಾಲಿ ತಗೋ ಹೋಗಿ ಸಾವಿರಾರು ಮಂದಿ ಗಟ್ಟಲೆ ಹೋಗಿ ಜೈಲು ಬರೋ ಚಳವಳಿ ಕಾರ್ಯಕ್ರಮ ಆಗ್ತೇವೆ ನಾ ಹೇಳ್ತೀನಿ. ಇದಕ್ಕಿಂತ ಮುಂಚೆ ಹೋರಾಟ ಮಾಡಿದ್ವಿ. ಇದಕ್ಕಿಂತ ಮುಂಚೆ ಹೋರಾಟ ಮಾಡಿದ್ವಿ. 16 ವಾರಕ್ಕೆ ನೀವು ಒಂದ್ ಸ್ವಲ್ಪ ಬಂದಿದ್ರಿ ಸುದ್ದಿ ಮಾಡಕ್ಕೆ. ಅವಾಗಿನಿಂದ ಅರ್ಸಕ್ಕೆ ನಾವು ಮನವಿ ಕೊಟ್ಟಿವಿ, ಆಮ್ಯಾಗ ಸರ್ಕಾರದ ಮುಖಾಂತರ ಕೊಟ್ಟಿದೀವಿ. ಅವ್ರು ಯಾರು ಇನ್ನೂವರೆಗೆ ಇದ್ರ ಬಗ್ಗೆ ಆಕ್ಷನ್ ತಗೋತಾ ಇಲ್ಲ. ಆಕ್ಷನ್ ತಗೋದ್ರೆ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡೋದೇ ಒಂದೇ ಸರ್ಕಾರದ ಒಂದು ದೇಶ ಆಗಿದೆ ಅಂತ ಹೇಳ್ತೀನಿ ನಿಮ್ಗೆ. ಒಂದ್ ಕಡೆ ಫ್ರೀ ವಿದ್ಯುತ್ ಅವರು ಕೊಟ್ಟಿದ್ದಾರೆ, ಗೃಹ ಜ್ಯೋತಿ ಅಂತ ಹೇಳಿ. ಓಕೆ, ಅದಕ್ಕೆ ಕೃಪೆಗೆ ಆಗ್ಬೇಡ ಅಂತ ಹೇಳಿ ಏನು ಸರ್ಕಾರ ಉದ್ದೇಶ ಇಲ್ಲ. ಅದ್ರದ್ದು ಏನಿಲ್ರಿ, ಇದು ಅದು ಉದ್ದೇಶ ಅಂತ ಬೇರೆ ಇದೆ ನಿಮ್ಗೆ ಹೇಳ್ಬೇಕಂದ್ರೆ. ಈ ಸರ್ಕಾರದವ್ರು ಎಷ್ಟು ಕೊಡ್ತಾರೆ, ಒಂದ್ 500 ರೂಪಾಯಿ ಕೊಡ್ತಾರೆ ಅಂತ ತಿಳ್ಕೊಡ್ರಿ. 500 ರೂಪಾಯಿ ಅವ್ರು ಫ್ರೀ ಕೊಟ್ರ ಅಂತಂದ್ರೆ ನಮ್ ಕಡೆ 2000 ರೂಪಾಯಿ ತಗೊಳತ್ತಾರ ಪ್ರತಿ ತಿಂಗಳು. ಯಾವ ರೀತಿ 108 ರೀತಿ ಅದಾವ ಅದಕ್ಕೆ. ಒಂದು ಏನಪ್ಪಾ ಅಂತಂದ್ರೆ ಒಂದು ದಂಡ ಹಾಕೋದಿರ್ಲಿ, ಒಂದ್ ಆಮ್ಯಾಗ ಈ ಸ್ಮಾರ್ಟ್ ಮೀಟರ್ ಅಂತ ಕೆಲಸಗಳು ತಂದಾರೆ. ಈ ಸ್ಮಾರ್ಟ್ ಮೀಟರ್ಗಳು, ಒಂದ್ ಸ್ಮಾರ್ಟ್ ಮೀಟರ್ ಕಿಮ್ಮತ್ತ 5,500 ಬರುತ್ತೆ. ಆ ಸ್ಮಾರ್ಟ್ ಮೀಟರ್ ಗ್ರಾಹಕ ಕುಡಿಸುವಂತಂದ್ರೆ ಹೆಂಗ್ ಸಾಧ್ಯ ಇದೆ? ಮೊದಲ ಕಂಪನಿ ಏನಿದೆ, ಒಂದ್ ನೆಟ್ವರ್ಕ್ ಸಮಸ್ಯೆ, ಅವ್ರದ್ದು ನೆಟ್ವರ್ಕ್ ನ ಸರಿ ಇಲ್ಲ ಅಂತದ್ರಾಗ ಇವರು ಸ್ಮಾರ್ಟ್ ಮೀಟರ್ ತಂದಿ, ಅದನ್ನ ತಂದಿ, ಇದನ್ನ ತಂದಿ ಟೆಕ್ನಿಕಲ್ ಲಾಟ್ ಮಾಡಕತ್ತಾರ. ಆಮ್ಯಾಗ ಇದ್ರಿಂದ ಏನೈತಿ, ಒಂದು ಟೆಂಡರ್ ಮಾಫಿಯಾ ಹೇಳ್ತೇನೆ. ಈ ದೊಡ್ಡ ಏನ ಜನಪ್ರತಿನಿಧಿ ಅದಾವೆ, ಒಟ್ಟು ಕಮಿಷನ್ ಹೊಡೆಯುವ ವಿಚಾರದಾಗ ಯಾವ ಸ್ಕೀಮ್ ತರಕತ್ತಾರ ಅವೆಲ್ಲ ಬಂದ್ ಆಗ್ಬೇಕು. ಕಂಪನಿ ನಷ್ಟದಲ್ಲಿರುವಂತ ಕಂಪನಿಗಳನ್ನ ಮ್ಯಾಗ್ ತರಬೇಕಂತ ನಾನು ಇಲಾಖೆ ಅಧಿಕಾರಿಗಳಿಗೆ ಹೇಳ್ತೇನೆ. ಈಗ ಇಲ್ಲಿಂದ ಬಿಜಾಪುರ ನಗರಿಂದ ಧ್ವನಿ ನೀವು ಎತ್ತಾ ಇದ್ದೀರಿ, ಎಲ್ಲರೂ ಬಂದಿದ್ದಾರೆ. ಇಲ್ಲಿಂದ ಶಾಸಕರು ಮತ್ತು ಸ್ಥಳೀಯ ಸಚಿವರು ಒಂದು ಮಾತನ್ನು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಅವರೆಲ್ಲ ಬರೇ ಏನೈತ್ರಿ, ಹಿಂದೂ ಅಂತ ಹೇಳ್ಕೊತ ಹೋಗ್ತಾರ. ಬರೇ ನಿಮ್ಗೆ ಹೇಳ್ಬೇಕಂದ್ರೆ ಈ ಹಿಂದೂ ಧರ್ಮದ ಒಂದು ಇದು ಬಂದು, ಹಬ್ಬಗಳು ಬಂದು, ದೀಪಾವಳಿ ಬಂತು, ದಸರಾ ಬಂದು. ಆ ದಸರಾಕ್ಕೆ ಎಷ್ಟೋ ಜನರು ಒಂದ್ ಏನ್ ಮಾಡ್ತಾರಪ್ಪ ಅಂದ್ರ ಗುದ್ಲಿ ಪೂಜೆ ಮಾಡ್ತಾರ, ಇದು ಮನಿ ಅಡಿಪ ಹಾಕಕ್ ಪೂಜೆ ಮಾಡ್ತಾರ. ಆಮ್ಯಾಗ ಮನಿ ಓಪನಿಂಗ್ ಇಟ್ಕೊಂಡಿರ್ತಾರ. ಅವಕ್ಕೆಲ್ಲಕ್ಕೂ ಕರೆಂಟ್ ಇಲ್ಲ ಅಂದ್ರೆ ಓಪನಿಂಗ್ ಹೆಂಗ್ ಮಾಡ್ಬೋದು ನಿಮ್ಗೆ ಹೇಳ್ಬೇಕಂದ್ರೆ? ಈ ಬರೇ ನಮ್ಗೆ ಹೆಂಗಾಗೈತಪ್ಪ ಅಂದ್ರೆ ಜನರಿಗೆ ಏನಾಗೈತಪ್ಪ ಅಂತಂದ್ರೆ ಬರೇ ಹಿಂದೂ ಅರ್ಧೇ ಒಂದ್ ಅಂಟಾರ. ಬರೇ ಜನರನ್ನ ಬೇರ್ಪಡಿಸೋದು, ಬರೇ ಆ ಬೇರ್ಪಡಿಸೋದು ಬೇಡ್ರಿ. ಮಾಡುವಂತ ಕೆಲಸಗಳು ಬಹಳ ಅದಾವ. ಜನಪ್ರತಿನಿಧಿಗಳು ಆರಿಸಿ ಕಳಿಸಿರ್ತಾರೆ ನಿಮ್ಗೆ 224 ಶಾಸಕರಿಗೆ. ನೀವು ಏನ್ ಸಮಸ್ಯೆ ಐತಿ, ಜನರ ಸಮಸ್ಯೆ ಮಾಡಕ್ ಕಲಿಯ ತಕ್ಷಣ ಹೇಳ್ತೀನಿ. ಮುಂದಿನ ನಮ್ ಮುಂದಿನ ಏನಿಲ್ರಿ, ಈಗ ದೀಪಾವಳಿ ನಂತರ ನಾವು ಜೈಲ್ ಬರೋ ಕಾರ್ಯಕ್ರಮ ಆಗ್ತಾ ಹೇಳ್ತೀನಿ ಹೇಳ್ಬೇಕಂದ್ರೆ. मल्लिकार्जुन केनाल अध्यक्ष, रैत भारत पक्ष राज्याध्यक्ष। इलेक्ट्रिकल कॉन्ट्रैक्टर एसोसिएशन बीजापुर से हम मनवी देने आए। जो बिफोर दिसंबर 2024 में जो एक्ट था KRC, वही हिसाब से इलेक्ट्रिसिटी कंटिन्यू देने का सर आग्रह करने का सर मनवी दी सर। और जो टर्म्स ऑफ कंडीशन जो है बृहद नहर BMP ग्रेटर बेंगलोर का, वो नहीं मानने का है। वो जजमेंट जो है सुप्रीम कोर्ट जजमेंट दिया है स्टेट ऑफ द यूपी, जो यूपी स्टेट गवर्नमेंट को अप्लाई नहीं हुआ, ये इमीडिएटली कर्नाटक स्टेट वाले इसको अप्लाई करे, ये कैंसिल करके
दिसंबर 2024 जो बिफोर जो रूल्स था KRC एक्ट प्रकार वही प्रकार इलेक्ट्रिसिटी कर्नाटक स्टेट में जाकर हमारा आग्रह है, वही मनवी पत्र हम डीसी को देने आए। सैयद यासीन गुलबर्गा के समस्या क्या हो रही है? टेम्पोररी कनेक्शन, परमानेंट कनेक्शन OCCC मांग रहे हैं। OCCC तो इम्पॉसिबल देना, जो गरीब जो है वो बहुत ज्यादा 600, 700, 1000 स्पेसमेंट पड़ता है। OCCC तुम लो अबो MS बिल्डिंग जो रूल आता है 8000 अबो, ये KRC एक्ट प्रकार जो है 8000 अबो जो किया MS बिल्डिंग रूल है उसको अप्लाई करने दे। उसकी जो नीचे है विदाउट टर्म्स ऑफ कंडीशन सप्लाई देने को सर हम आग्रह कर रहे हैं। इससे पहले 2024 बिफोर दिसंबर तो था, ओके था। ये अब जो है सुप्रीम कोर्ट ऑर्डर है करो सब स्टेट को अप्लाई करने का, कोई स्टेट अप्लाई नहीं किया सिवाय कर्नाटक स्टेट की। जो स्टेट को ऑर्डर हुआ है यूपी को, वही स्टेट वाले अभी तक अप्लाई नहीं करे। एक हरासमेंट बोर्ड में कर्नाटक स्टेट स्टेट के लिए यूपी ऑल सुप्रीम कोर्ट आदेश ऑल स्टेट को है, मगर सुप्रीम पावर जो आपके जो स्टेट के CM है उनको सुप्रीम पावर है, वो अपना जनप्रतिनिधि देके पब्लिक के रूल्स क्या है, पब्लिक की तकलीफ क्या देके अमेंडमेंट कर सकता है। उनको एक एक्ट पावर है, एवरी स्टेट CM को पावर है, वो हिसाब से बाकी स्टेट वाले कोई भी नहीं करे अप्लाई। हमारा कर्नाटक सिटी की अप्लाई हो गया। मिनिमम पेंडिंग केस ऑफ 4,25,000 ओनली बेंगलुरु स्टेट, जो 15 रुपीज रजिस्ट्रेशन करे से पेंडिंग है केस। इधर बाकी के तो तुम डिस्ट्रिक्ट पकड़े न करो। 5 कंपनी हैवी लॉस है। मेरा अंदाजा है मिनिमम बेस्कॉम जो कंपनी है ईयरली 7,000 to 8,000 रुपीज डेवलपमेंट चार्ज, नॉट रिफंड अमाउंट पब्लिक, पूरा लॉस है कंपनी। आपका नाम सर? सैयद यासीन गुलबर्गा, कर्नाटक राज्य अनुभूति पड़े विद्युत वितरण संघ CEC। आज हम DC ऑफिस आए हैं, हमारे सारे इलेक्ट्रिक कॉन्ट्रैक्टर एक रिक्वेस्ट देने के लिए कि भाई यहाँ पर बिजली नहीं दे रहा है। सभी को घर बना रहे हैं, उनको बिजली नहीं है, टेम्पररी नहीं है, परमानेंट नहीं है। OCCC सर्टिफिकेट लाने के लिए बोल रहे हैं। इससे पहले कुछ नहीं था। ये तकरीबन 4 महीने हो गया बंद है। इस बंद होने से सबको काम नहीं मिल रहा। जब घर नहीं बन रहा तो वो घर बनाने के लिए कितने मजदूर लगते हैं, जिसमें सभी आते हैं कि भाई पेंटर आता है, इलेक्ट्रिशियन आता है, बांधकाम करने वाले आते हैं, प्लम्बर आता है, सभी आए हैं। ये सारे लोगों को काम नहीं मिल रहा, बस सिर्फ इसी वजह से कि भाई करंट नहीं दे रहा। आप जो भी कानून लगाते हैं कि लाओ, लेकिन ये सबको नुकसान होने वाला मत लाओ, कि भाई उसका सोल्यूशन ढूंढो, आपके पास होता है। हमें सरकार से यही दरखास्त है कि ऐसे काम करो कि भाई किसी को नुकसान, सबको रोजी मिले, वो कम से कम खर्चे में कर लिए, उसकी जिंदगी इंसान की ये आरज़ू होती है भाई उसका भी घर बने, अच्छी जिंदगी गुजारे। ये मुश्किलात ला के उसको तंग करे, ये अच्छी बात नहीं है। अभी गरीब के लिए तरफ से जो है करंट देना बंद किया है, गवर्नमेंट सरकार की तरफ से आदेश हुआ है या अधिकारी यहाँ के कोई करंट नहीं देते हम बोलकर बंद है? सरकार से हो गया है, और सरकार आगे बढ़ के ये मसले को हल करना चाहिए कि भाई बहुत लोग खाली बैठे हैं, उनका गुजारा मुश्किल हो गया। अभी कितने महीने हो गए लगभग जो आपके काम हो गया? तकरीबन 4 महीने से ज्यादा हो गया। हमारे कॉन्ट्रैक्टर भी खाली हैं, दूसरे मजदूर भी खाली हैं। तो पहले ऑप्शन था अल्टरनेट, उसे कमर्शियल बोल के देते वो बड़े पैमाने ये MS बिल्डिंग के लिए था, वो जो OC वगैरह। ये लोग आज सभी छोटी बिल्डिंगों को भी लाभ बोल रहे हैं, और गरीब कहाँ से लाएगा कि भाई इतनी बड़ी बिल्डिंग तो बनाता नहीं, छोटा मोटा मकान बनाता है, उसे मकान बनाने के लिए मुश्किल से घर बना लेता है, उसे लाइट नहीं दे तो कैसा गुजारा करेगा? उसके बच्चे हैं, सब कुछ है, उसका गुजारा कैसा चलेगा? उसके लिए भी सोचना चाहिए। आज आप यहाँ पर क्या करें? जिलाधिकारी कार्यालय आज हमें एक रिक्वेस्ट लिख के दिए कि भाई ये वापस ले लो, ये कानून कि आसान कर दो, सबको अच्छा हो, कि भाई पहले ऐसा ही है, फिर से पहले था वैसे, हाँ वैसे ही करंट मिले, उस पे सोच के जल्दी फैसला ले और काम चालू हो जाए। इस पर जनप्रतिनिधि की क्या जवाबदारी है? शासक हो, उस्तुवारी मंत्री हो, कोई भी इस पर बात नहीं करते। इतनी बड़ी समस्या हो गई आपको, पिछले 6-7 महीनों से खाली बैठे हैं, काम वगैरह नहीं आपका, तो उनकी क्या जवाबदारी है? उनको आप वोट डालकर चुनकर लाते हैं। ये सभी लोग आगे बढ़ के ये मसले को हल लेना चाहिए। अभी तक कोई आगे नहीं बढ़ रहे हैं। हम सबको भी रिक्वेस्ट कर रहे हैं, बोल रहे हैं, बस दिलासा ही दे रहे हैं, बस इतना ही। अगर सरकार इसको पीछे नहीं लेती, दोबारा वो जो कानून में बदलाव नहीं होता, तो आप आगे क्या करने वाले हैं? आगे हमारे बड़े सोचें कि भाई हुबली में एक मीटिंग करके जेल भरो आंदोलन करना चाह रहे हैं। सभी आपके कॉन्ट्रैक्टर टोटल करना, सभी हाँ, वहाँ पर जमा होंगे। सभी और रथ पक्ष के आ रहे हैं, बहुत सारे यूनियन वाले हमारा सपोर्ट करते हैं, बोल रहे हैं वो करना। हाँ, अगर ये नहीं हुआ तो फिर आगे की कितने दिन ऐसे ही खाली बैठे हैं,
भाई गुजारा कैसा चलेगा, कितने दिन ऐसे ही करते रहोगे? कुछ सोच रहे नहीं। हम सरकार चुन के ले कि भाई अच्छा करे, सबके हक में अच्छा करे, आसान बनाए, मुश्किलात तो दूर करे, सॉल्व करे, लेकिन आगे बढ़ के कर रहे नहीं। ये बहुत मुश्किल आ गया। मैं सबसे रिक्वेस्ट करता हूँ सभी MLA MP सरकार से कि भाई जल्द से जल्द ये मसला हल करे, फिर से बहाल हो जाए। आपका नाम बताइए। इस्माइल सुतार, इलेक्ट्रिक। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।